ಆಳಂದ ಪಟ್ಟಣದಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಆಳಂದ ತಾಲೂಕಿನಲ್ಲಿ ಇವತ್ತಿನಿಂದ ಪ್ರಾರಂಭವಾಗುತ್ತಿರುವ ವ್ಯಸನ ಮುಕ್ತ ಭಾರತ ಅಭಿಯಾನ ಈ ಕಾರ್ಯಕ್ರಮ ಇವತ್ತಿನಿಂದ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ರಾಜಯೋಗಿ ಬಿ.ಕೆ. ಪ್ರೇಮಣ್ಣನವರು, ಸಮಾಜ ಸೇವಾ ವಿಭಾಗದ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ನಮ್ಮ ಕರ್ನಾಟಕ, ಆಂಧ್ರ ಈ ಗಡಿ ಭಾಗದಲ್ಲಿ ನಮ್ಮ ಈಶ್ವರೀಯ ಸೇವೆಯನ್ನ ಜನರಿಗೆ ತಲುಪುವಲ್ಲಿ ನಿಮಿತ್ತರಾಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನ ಬಯಸುತ್ತೇನೆ. ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ನಮ್ಮೆಲ್ಲರನ್ನು ಆಶೀರ್ವಚನ ನೀಡಲು ಬಂದಿರುವಂತ ಕಲಬುರಗಿ ವಿಭಾಗದಲ್ಲಿ ಈಶ್ವರೀಯ ಜ್ಞಾನವನ್ನ ಮನೆ ಮನೆಗೆ ತಲುಪಿಸಿ ಲಕ್ಷಾಂತರ ಜನರಿಗೆ ಭಗವಂತನ ಜ್ಞಾನವನ್ನ ತಲುಪಲಿಕ್ಕೆ ಕಾರಣೀಭೂತರಾದಂಥ ರಾಜಯೋಗಿನಿ ಬ್ರಹ್ಮಕುಮಾರಿ ವಿಜಯಾ ದೀದಿ ಅವರು, ರಾಜಯೋಗ ಕೇಂದ್ರದ ನಮ್ಮ ಕಲಬುರಗಿ ವಲಯದ ಮುಖ್ಯಸ್ಥರು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಬಯಸುತ್ತೇನೆ. ನಮ್ಮ ಆಳಂದದ ಚಪ್ಪಾಳೆ ಇತ್ತು, ಸಣ್ಣ ಜೋರಾಗಿ ಚಪ್ಪಾಳೆಯಿಂದ ತಾವೆಲ್ಲರೂ ಸ್ವಾಗತ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರು, ಆತ್ಮೀಯರು, ದೇಶಾಭಿಮಾನ ಹೊಂದಿರುವಂತ ಯುವ ನಾಯಕರು, ಸರಳ ಜೀವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹರ್ಷಾನಂದ್ ಗುತ್ತೇದಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸನ್ಮಾನ್ಯ ಶ್ರೀ ಹರ್ಷಾನಂದ್ ಗುತ್ತೇದಾರ್ ಅವರಿಗೆ. ಅದೇ ರೀತಿ ಆತ್ಮೀಯರ ತಮರಾಜ್ ಪಾಟೀಲ್ ಅವರು ಬರಬೇಕಾಗಿತ್ತು. ಅವರ ಸ್ಥಾನದಲ್ಲಿ ನಮ್ಮ ಆಳಂದ ಪಟ್ಟಣದ ಟೌನ್ ಸಿಪಿಐ ಆಗಿರ್ತಕ್ಕಂಥ ಸನ್ಮಾನ್ಯ ಶರಣಬಸಪ್ಪ ಕೋಡ್ಲ ಅವರು ಬಂದಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ನಮ್ಮವರೇ ಆಗಿರ್ತಕ್ಕಂಥ ಇನ್ನು ಕೆಲವೇ ತಿಂಗಳಲ್ಲಿ ಅತಿ ಉನ್ನತ ಹುದ್ದೆಯಲ್ಲಿ ಹೋಗ್ತಾ ಇದ್ದಾರೆ. ಈಗ ಆಳಂದಲ್ಲೇ ಸಮುದಾಯ ಆರೋಗ್ಯ ಅಧಿಕಾರಿಗೆ ಸೇವೆಯನ್ನು ಸಲ್ಲಿಸಿರುವಂತ ಡಾಕ್ಟರ್ ಗಿರೀಶ್ ಸೂಗೂರ್ ಅವರನ್ನು ಕೂಡ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಗುಲ್ಬರ್ಗದಿಂದ ಆಗಮಿಸಿರುವಂತ ಹಿರಿಯರಾದಂಥ ರಾಜಯೋಗಿನಿ ಬಿ.ಕೆ. ಶಿವಲೀಲಾಕ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಕಲಬುರಗಿಯಿಂದ ಆಗಮಿಸಿರುವಂತ ರಾಜಯೋಗಿನಿ ಬ್ರಹ್ಮಕುಮಾರಿ ಸವಿತಾ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಕಲಬುರಗಿಯಿಂದ ಆಗಮಿಸಿರುವಂತ ರಾಜಯೋಗಿನಿ ಬ್ರಹ್ಮಕುಮಾರಿ ಶಕುಂತಲಾಕ್ ಅವರನ್ನು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದಿಂದ ಹಾರ್ದಿಕ ಸ್ವಾಗತ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲೇ ನಾವು ಪರಮಾತ್ಮನಿಗೆ ಸ್ವಾಗತ ಮಾಡೋಣ. ಹೃದಯದಿಂದ ಅವರಿಗೆ ಸ್ವಾಗತ ಹೇಗೆ ಮಾಡೋಣ ಈ ಗೀತೆಯಲ್ಲಿ ನಾವು ನೋಡೋಣ. ಶಿವನಿಗೆ ಸ್ವಾಗತ, ಶಿವಬಾಬಗೆ ಸ್ವಾಗತ, ಶಿವನ ಮನೆಗೆ ನಿಮಗೆ ಸಂಕಲ್ಪಗಳ ಮಾಲೆಯೊಂದಿಗೆ ನಯನದಿ ಸ್ವಾಗತ, ನುಡಿಯಲಿ ಸ್ವಾಗತ. ಶಿವನಿಗೆ ಸ್ವಾಗತ, ಶಿವಬಾಬಗೆ ಸ್ವಾಗತ. ಸಂತಸ ತಂದಿದೆ ಮನ ಮನಕ್ಕೆ, ಮನದಿ ಸ್ವಾಗತ ಗೈಯುವೆಯು, ಸ್ನೇಹ ಪುಷ್ಪಗಳ ಮಳೆಗರೆಯುವೆ.
ಶಿವನಿಗೆ ಸ್ವಾಗತ, ಶಿವಭಾವಗೆ ಸ್ವಾಗತ, ನಯನದಿ ಸ್ವಾಗತ, ನುಡಿಯಲಿ ಸ್ವಾಗತ. ತುಂಬಾ ಶಾಂತವಾಗಿ ಕೊಡ್ತಿದ್ದೀರಿ ಎಲ್ಲರೂ. 3 ಬಾರಿ ಆಳಂದ್ ಪಟ್ಟಣದಲ್ಲೆಲ್ಲ ಶಾಂತಿಯ ಶಕ್ತಿ ಕಿರಣಗಳು ಹರಡೋ ಹಾಗೆ ಏಕಾಗ್ರತೆಯಿಂದ ಅಂತರ್ಮನಸ್ಸಿನಿಂದ 3 ಬಾರಿ ಓಂ ಶಾಂತಿ ಹೇಳ್ತೀರಾ? ಓ ಶಾಂತಿ. ಓ ಶಾಂತಿ. ಶಾಂತಿಯ ಸಾಗರ, ಪರಮ ಕಲ್ಯಾಣಕಾರಿ. ಜನರು ಏನೋ ಬೇಡ್ಲಿಕ್ಕೆ ಬಂದಿದ್ದಾರೆ, ಇವರು ಬೆಗ್ಗರ್ಸ್ ಅಂತ ತಿಳ್ಕೊಳ್ತಿದ್ರು. ನಮ್ಮ ಪ್ರೇಮಣ್ಣವ್ರು ಹೇಳ್ತಿದ್ರು, ಮೊದಲೊಂದು ಕಾಲ ಇತ್ತು 20-30 ವರ್ಷದಿಂದ, ಇವ್ರ ಕೈಯಲ್ಲಿ ಬಳೆ ಇಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ, ಇವರೇನೋ ಅಲ್ವೇ ಅಲ್ಲ ನಮ್ಮ ಸನಾತನ ಧರ್ಮದವರು, ಇವ್ರ ಮುಖಾನ ನೋಡಬಾರ್ದು ಅನ್ನುವಂತ ಕಾಲ 30 ವರ್ಷದ ಹಿಂದಿತ್ತು. ಇಂದು ದಯವಿಟ್ಟು ಬನ್ನಿ, ನಮ್ಮ ಮನೆಯಲ್ಲಿ ನಿಮ್ ಕಾಲ್ ಬೀಳಿ, ನಿಮ್ ಪಾದ ಪದ್ಮಗಳ ಸ್ಪರ್ಶ ನಮ್ಮ ಮನೆಗೆ ಹಾಕ್ಲಿ, ನಿಮ್ಮ ದರ್ಶನದಿಂದ ನಾವು ಪಾವನ ಆಗ್ತೇವೆ ಅನ್ನೋ ಭಾವನೆ ಮೂಡಿದೆ. ಈ ಭಾವನೆ ಮೂಡ್ಲಿಕ್ಕೆ 90 ವರ್ಷ ಬೇಕಾಯ್ತು ಈ ಸಂಸ್ಥೆಗೆ. ಕರ್ಕೊಂಡೋಗಿದೆ, ದಿನ ಕಡಿತಾರೆ. ಎಲ್ಲಿ ಹೋಗ್ತೀವಲ್ಲ ಕಂಟಿನ್ಯೂ 1 ತಿಂಗಳಿಂದ ಈ ಪ್ರೋಗ್ರಾಮ್ ನಡೆದಿದೆ. ಪ್ರೋಗ್ರಾಮ್ ನಂತರ ನಮ್ಮ ಮನೆಗೆ ಬನ್ನಿ ಕರೀತಾರೆ. ನಾವು ಹೇಳ್ತೇವೆ ನಾವು ಸ್ವಾಮಿಗಳು ಅಲ್ಲ, ಎಲ್ಲೋ ಹಿಮಾಲಯದಲ್ಲಿ ಕುಳಿತಂತ ತಪಸ್ವಿಗಳು ಅಲ್ಲ, ಸಾಧಾರಣ ಸಹೋದರಿಯರು. ಜೀವನ ಪವಿತ್ರ ಇದೆ. ಬ್ರಹ್ಮಿ ಮುಹೂರ್ತದಲ್ಲಿದ್ದು ತಪಸ್ಸನ್ನ ಮಾಡ್ತಾರೆ, ಸಂಯಮಿತ ಆಹಾರ ಸೇವಿಸ್ತಾರೆ, ಶುದ್ಧ ಆಹಾರ, ಶುದ್ಧ ಜೀವನ ಇದೆ. ಅಪವಿತ್ರತೆ ಬಲ ಪರಮಾತ್ಮ ಕೊಟ್ಟಿದ್ದು ಖಂಡಿತ ನಮ್ಮ ಹತ್ರ ಇದೆ, ಸ್ವಾಮಿಗಳಲ್ಲದೆ ಇದ್ರು. ಸೊ ಪಾದ ಸ್ಪರ್ಶ ಮಾಡ್ಲಿಕ್ಕೆ ನಾವು ಬೇಡ ಅಂತೀವಿ, ನಮಸ್ಕಾರ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಜನರಿಗೆ ಭಾವನೆ ಇರ್ತದೆ, ಅಭ್ಯಾಸ ಇದೆ. ಎಲ್ಲ ಮಹಾತ್ಮರಿಗೆ ಕಾಲು ಮುಟ್ತಾರೆ, ಭಾವನೆ ಇದೆ. ಆ ಭಾವನೆಗೆ ನಾವು ಅಲ್ಲಗಳೆಯೋದಿಲ್ಲ. ತಪ್ಪು ಭ್ರಾಂತಿಗಳೇನಿದೆ ಅದನ್ನ ಅಳಿಸ್ಲಿಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ಇಂತಹ ಕಾರ್ಯಕ್ರಮಗಳನ್ನು ಹಾಡ್ಕೊಳ್ತದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 8ನೇ ತಾರೀಕು ವಿಶ್ವದಾದ್ಯಂತ ಆಚರಿಸ್ತಾರೆ. ಮಹಿಳೆಯ ಹಕ್ಕಿಗಾಗಿ ಕಣ್ಣೀರ್ ಹಾಕ್ತಾರೆ. ನಮ್ಮ ಮನೆಯವರು ಕುಡಿದು ಬರ್ತಾರೆ, ರಾತ್ರಿ ಲೇಟ್ ಬಂದು ಬಾಗಿಲು ತಕ್ಷಣ ಮುತ್ತುಗಳು ಉದುರ್ತವೆ ಬಾಯಿಂದ. ಕುಡಿತದ ಅಮಲಿನಲ್ಲಿ ನಿಯಂತ್ರಣವೇ ಇಲ್ಲ. ಕೈ ಎತ್ತಾರೆ, ಹೊಡಿತಾರೆ, ಹಿಂಸೆ ಕೊಡ್ತಾರೆ. ಇದೆಲ್ಲವನ್ನ ಮುಗ್ಧ ಮಾತೆಗೆ ಸಹನೆ ಮಾಡ್ತಾರೆ. ಪಟ್ಟಣದಲ್ಲಿರೋರು, ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇರೋದು ಬೇರೆ ಕಥೆ. ಆದ್ರೆ ಸೋ ಕಾಲ್ಡ್ ಪ್ರೆಸ್ಟೇಜಿಯಸ್ ಫ್ಯಾಮಿಲಿಗಳು, ಹೈ ಕ್ಲಾಸ್ ಯಾರಿಗೆ ಹೇಳ್ತೀವಿ, ಅರಿಸ್ಟೋಕ್ರಾಟ್, ಅವರು ಸ್ವಲ್ಪ ಕಾಸ್ಟ್ಲಿ, ಅಲ್ಲಲ್ಲಿ ಪ್ರೇರಣೆ ನಮ್ಮಣ್ಣ ಅಕ್ಕಂದ್ರೆ ನೀಡ್ತಾರೆ. ಅನೇಕರು ಧೈರ್ಯಶಾಲಿಗಳು ಕೈ ಎತ್ತಿದ್ದು ಇದೆ ಸಭೆಯಲ್ಲಿ. ನಾನು ಯಾವಾಗ ಕೇಳ್ತೀನಿ, ಇವತ್ತಿನಿಂದ ಪರಮಾತ್ಮ ಶಿವನನ್ನ ಎದುರಿಗಿಟ್ಕೊಂಡು, ಈ ನಿಮ್ಮ ಸಹೋದರಿಯರನ್ನ ಎದುರಿಗಿಟ್ಕೊಂಡು ಪ್ರತಿಜ್ಞೆ ಮಾಡಿ, ಖಂಡಿತ ಪರಮಾತ್ಮ ಶಕ್ತಿ ಕೊಡ್ತಾನೆ. ದೊಡ್ಡ ದೊಡ್ಡ ಸಭೆಗಳಲ್ಲಿ ನಾವು ನಿವೇದನೆ ಮಾಡಿದಾಗ 4-5 ಜನರಾದ್ರೂ ಕೈ ಎತ್ತಿದ್ದಿದೆ. ಇಂದಿನಿಂದ ನಾವು ಬಿಡ್ತೇವೆ, ಪರಮಾತ್ಮನನ್ನ ಎದುರಿಗಿಟ್ಕೊಂಡು ಬಿಡ್ತೇವೆ. ಆಮೇಲೆ ಹಿಂಗೆ 100 ಸಲ ಕೈ ಎತ್ತಿದ್ದೀವ್ರಿ, ಇದು 100ನೇ ಸಲ ಅಂತೂ ಹೇಳ್ಬಾರ್ದು. ಯಾರಾದ್ರೂ ಇದ್ದೀರಾ ಇಲ್ಲಿ?
ಇಂದಿನಿಂದ ಗುಟ್ಕ ಬಿಡ್ತೇವೆ ಅನ್ನೋರು ಯಾರಾದ್ರೂ ಮಹಾವೀರ್ ಇದ್ದೀರಾ? ಯಾರಾದ್ರೂ ಇದ್ದೀರಾ ಇಂದಿನಿಂದ ಕುಡಿಯೋದನ್ನ ಬಿಡ್ತೀವಿ ಅನ್ನೋರು? ಸಿಗರೇಟ್ ಬಿಡ್ತೀವಿ ಅನ್ನೋರು ಯಾರಾದ್ರೂ ಇದ್ದೀರಾ? ಕೈ ಎತ್ತ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ ನನಗಂತೂ. ಇಲ್ಲಿ ಯಾರು ಮಹಾವೀರರೇ ಇಲ್ಲ. ಅಂಜುಬುರ್ಕರಿದ್ದಾರೆ, ಆಳಂದವರು ಇಲ್ಲಲ್ಲ, ಮಹಾವೀರ ಇದ್ದೀರಿ. ಸ್ವಲ್ಪ ನಾಚಿಕೆ ಆಗ್ತದೆ ಸಭೆಯಲ್ಲಿ ಕೈ ಎತ್ತಲಿಕ್ಕೆ. ನೀವು ಸಂಕಲ್ಪ ಮಾಡಿ 7 ದಿನ ಇಲ್ಲಿ ಜ್ಞಾನ ಧ್ಯಾನ ನೀವು ಕಲ್ತ್ರೆ ಆ ಮನೋಬಲ ಹೆಚ್ಚಾಗಿ ನಿಮಗೆ ಗೊತ್ತಾಗಲ್ಲ ಹೇಗೆ ಬಿಟ್ಟಿದ್ದೀವಿ. ಒಂಥರ ತನ್ನ ಸಮಾಜಕ್ಕೆ, ತನ್ನ ಮನೆತನದಲ್ಲಿ ತಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಬಹುದು ಅನ್ನೋ ಉದ್ದೇಶದಿಂದ ನಾನು ಮಹಿಳಾ ಜಾಗೃತಿಯನ್ನು ಮೂಡಿಸಿದ್ದೇನೆ. ಇವಾಗ 25-30 ವರ್ಷದಿಂದ ಇನ್ನೂವರೆಗೆ ನಾನು ಆ ಮಹಿಳಾ ಜಾಗೃತಿಯನ್ನು ಬಿಟ್ಟಿಲ್ಲ. ಯಾಕಂದ್ರೆ ಅದನ್ನು ಬಹಳ ಸೂಕ್ಷ್ಮವಾಗಿ ಇರುವ ಮಹಿಳೆಯರಿಗೆ, 4 ಗೋಡೆಗಳ ಮಧ್ಯೆ ಇರುವ ಮಹಿಳೆಯರಿಗೆ ಹೊರಗಡೆ ತರಬೇಕಾದ್ರೆ ಬಹಳ ಕಷ್ಟ. ಆದ್ರೂ ಮಹಿಳೆ ಈಗ ಇವೇನು ಗಲ್ಲಿ ಗಲ್ಲಿಗಳಲ್ಲಿ ಸಂಘಟನೆ ಮಾಡಿದಾರಲ್ಲ, ಶಿವಶಕ್ತಿ ಸಂಘ ಮತ್ತಂದ್ರೆ ಸುವರ್ಣ ಸಂಘಗಳು, ಇವೇನು ಚಿಕ್ಕ ಚಿಕ್ಕ ಸಂಘಗಳಿಂದ ಬಹಳಷ್ಟು ಬೆಳೆದಿದ್ದಾರೆ ಮಹಿಳೆಯರು. ಶಾಲೆ ಕಲ್ತರೇನೆ ಮಹಿಳೆ ಮುಂದೆ ಬರ್ತಾಳೆ ಅನ್ನೋದು ಬಹಳ ತಪ್ಪು. ಯಾಕಂದ್ರೆ ಅವಳ ಒಂದು ಮನಸ್ಸಿನಲ್ಲಿ ಇರೋ ಒಂದು ಕೆಲಸ, ಅವರ ವೃತ್ತಿಗಳನ್ನ, ಅವರು ಕಲ್ತಿದ್ದ ಒಂದು ಯಾವುದೇ ಒಂದು ಯೋಚನೆಯನ್ನ ಹೊರಗೆ ಹಾಕೋಕೆ ಅವಕಾಶ ಕೊಡಬೇಕು ಅಂತೇಳಿ ನಾನು ಈ ಒಂದು ವೇದಿಕೆ ಮೇಲೆ ಅವರನ್ನ ಕರೆದು ಮಾತಾಡೋಕೆ ಅವಕಾಶ ಕೊಟ್ಟು ಅವ್ರಿಗೆ ಮಾತಾಡಿಸ್ತಾ ಹೇಳ್ತಾ ಇದ್ದೆ, ಧೈರ್ಯದಿಂದ ಹೊರಗೆ ಬನ್ನಿ. ಹೊರಗೆ ಬಂದ ಮಹಿಳೆ ಯಾರು ಕೆಟ್ಟವರಲ್ಲ. ಒಬ್ರಿಗೆ ಮಾಡಿದ ಕೆಲಸಕ್ಕೆ 100 ಜನಕ್ಕೆ ಆ ಹೆಸರು ಬರುತ್ತೆ ಅಷ್ಟೇ ಹೊರತು, ನಾವು ಹೊರಗೆ ಬರುವಾಗ ನಾವೊಂದು ಹೆಣ್ಣು, ಒಂದು ಮನೆಯ ಸೊಸೆ, ಆ ಮನೆಯನ್ನು ಬೆಳಗೋಕೆ ಬಂದಿದ್ದೀವಿ. ಮಕ್ಕಳನ್ನ ಹೆತ್ತು ಆ ಮಕ್ಕಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡಬೇಕು. ಮನೆಯಲ್ಲಿ ಸಂಸಾರ ಅನ್ನೋದು ಒಂದು ಸಮುದ್ರದಲ್ಲಿ ನಾವು ಈಜುತ್ತಾ ಹೊರಗೆ ಬರಬೇಕಾದ್ರೆ ಬಹಳ ಕಷ್ಟ ಇದೆ. ಅದರಿಂದ ಈಗ 50% ಮಹಿಳೆಯರು ಹೊರಗಡೆ ಬಿದ್ದಿದ್ದಾರೆ. 50% ದೇಶ ವಿದೇಶದಲ್ಲಿ ತನ್ನ ಪವಾಡ ಮಾಡ್ತಾ ಇದೆ ಅಂತ ಅನ್ನಿಸ್ತು. 1984ರಲ್ಲಿ ಮೌಂಟ್ ಅಬೂನಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು, ಅಂತಾರಾಷ್ಟ್ರೀಯ ಯೂನಿವರ್ಸಲ್ ಪೀಸ್ ಕಾನ್ಫರೆನ್ಸ್. ಅಲ್ಲಿ ಭಾರತದ ಕೇಂದ್ರೀಯ ಮಂತ್ರಿ ಚವ್ಹಾಣ್ ಬಂದಿದ್ದರು. ನಮ್ಮ ಹೆಡ್ ಸಿಸ್ಟರ್ ಅವರಿಗೆ ಕೇಳಿದ್ರು, मैं एक बहन के नाते आपसे एक सहयोग चाहती हूँ. ಭಾರಿ ಖುಷಿಯಿಂದ ಅವರು ಒಪ್ಪಿದ್ರು, ನಾನು ಸಹयोग ಕೊಡ್ತೀನಿ ಅಂತ. और वो कुछ भी नहीं है, आपके भारत में ये जो सिगरेट की और शराब की इंडस्ट्री है, इसको आप बंद करवा दीजिए. और न करो. ಅವ್ರು ಹೇಳಿದ್ರು, ಇದರ ಆಗೋದಿಲ್ಲ. ಯಾಕೆ ಅಂದರೆ ಇದು ಬಂದಾಯಿತು ಅಂದರೆ ನಮ್ಮ ಗೌರ್ಮೆಂಟೇ ಬಿಟ್ಟು ಬಿಡ್ತದೆ. ಮತ್ತೇನು ಮಾಡೋದು? ಹಂಗಿದ್ರೆ ನೀವೇನಾದರೂ ಮಾಡಿದರೆ ನಿಮ್ಮ ಕಡೆ ಅತ್ಯವಶ್ಯಕ, ಅದರ ಬಗ್ಗೆ ಅವರು ಮನವರಿಕೆ ಮಾಡಲಿದ್ದಾರೆ. ರಾಜಯೋಗಿನಿ ಬ್ರಹ್ಮಕುಮಾರಿ. ಓಂ ಶಾಂತಿ. ವೇದಿಕೆಯಲ್ಲಿ ಮೇಲೆ ಆಸೀನರಾಗಿರುವಂಥ ಸನ್ಮಾನ್ಯರೇ, ಸಭೆಯಲ್ಲಿ ಉಪಸ್ಥಿತ ಇರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ವಂದನೆಗಳು, ನಮಸ್ಕಾರ, ಓಂ ಶಾಂತಿ. ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಭಯ ಪಡಬೇಡಿ. ಇಷ್ಟೊತ್ತು ಬಹಳಷ್ಟು ಮಾತುಗಳನ್ನು ಕೇಳ್ತಾ ಇದ್ದೀನಿ. ನಮ್ಮ ಹಿರಿಯರು ಹೇಳಿದ್ದಾರೆ, ಮಾನವ ಜನ್ಮ ಬಹು ದೊಡ್ಡದು, ಅದನ್ನು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ. ನಾವೇನ್ ಮಾಡ್ತಿದ್ದೀವಿ? ಆ ದೇವರು ಕೊಟ್ಟಂತ ಈ ಜೀವನ, ಈ ದೇಹ, ಈ ಪ್ರಕೃತಿ, ಈ ಸಮಾಜ, ಈ ಪ್ರಪಂಚ ಎಲ್ಲವೂ ಹಾಳಾಗ್ತಾ ಇದೆ, ಕಲುಷಿತಗೊಂಡಿದೆ, ಎಲ್ಲದರಲ್ಲೂ ಕಲಬೆರಕೆ ಇದೆ. ಅದಕ್ಕೆ ಯಾರು ಕಾರಣರು? ಕಾರಣ ಯಾರಿದ್ದಾರೆ? ಪ್ರಪಂಚ ಕೆಟ್ಟೋಗಿದ್ದೀರಿ, ಸಮಾಜ ಕೆಟ್ಟೋಗಿದೆ ಅಂತ ಇದ್ದೀವಿ. ಕೆಟ್ಟಿದ್ದೇನು? ಒಂದು ಹಾಡಿದೆ ನೋಡಿ, ಸೂರಜನ ಬದಲ ಚಾಂದನ ಬದಲ ನಾ ಬದಲಾರೆ ಆಸಮ ಕಿತನಾ ಬದಲ್ ಗಯ. ಯಾರು ಬದಲಾಗಿದ್ದು? ನಾವು ಬದಲಾಗಿದ್ದೇವೆ. ಈಗ ಈಶ್ವರೀಯ ವಿಶ್ವವಿದ್ಯಾಲಯ ಹೇಳ್ತಾ ಇದೆ, ಈಗ ಬದಲನೇ ಎದ್ದು ಬಂದಿದ್ದಾನೆ. ಈಗ ನೀವು ಬದಲಾಗಿ, ಆದ್ರೆ ಒಳ್ಳೆಯ ರೂಪದಲ್ಲಿ ಬದಲಾಗಿ ಈ ದಿನ ನಾವೆಲ್ಲರೂ ಸಂಕಲ್ಪ ಮಾಡೋಣ. ನಮಗಾಗಿ, ನಮ್ಮ ಪರಿವಾರಕ್ಕಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ವಿಶ್ವಕ್ಕಾಗಿ
ನಾವು ಬದಲಾಗೋಣ, ಒಳ್ಳೆಯ ದಿಶೆಯಲ್ಲಿ ಹೇಳ್ತಿದ್ರು. ಬಹಳಷ್ಟು ಜನ ವ್ಯಸನಿಗಳಿದ್ದಾರೆ, ಅವರನ್ನ ಮುಕ್ತ ಮಾಡಬೇಕು ಅಂತ ಒಂದು ಸಭೆಯಲ್ಲಿ ನನಗೆ ಹೇಳಿದ್ರು, ನಮ್ಮ ಮನೆಯೊಳಗೆ ಶಾಂತಿ ಇದ್ರಂದ್ರೆ ನಾ ಎಲ್ಲ ಬಿಡ್ತೀನಿ. ಅರ್ಥ ಆಯ್ತು? ಮಹಿಳೆಯರಿಗೆ ಅರ್ಥ ಆಯ್ತು. ನಮ್ಮ ಮನೆಯವ್ರು ಶಾಂತಿ ಇದ್ರು ಅಂದ್ರೆ ನಾ ಎಲ್ಲ ಚಟ ಬಿಟ್ಟು ಬಿಡ್ತೀನಿ ಅಂತ. ಈಗ ದೋಷ ಯಾರಿಗೆ ಕೊಡೋಣ? ಯಾರಿಗೆ ಕೊಡೋಣ? ಮಹಿಳೆಗೆ ಕೊಡೋಣ. ಒಂದು ಕಾರಣ ಇದೆ, ನಾವು ಮನೆಯಲ್ಲಿ ಅವ್ರಿಗೆ ಯಾವ ರೀತಿ ನೋಡ್ಕೊಳ್ತೀವಿ, ಯಾವ ರೀತಿ ವಾತಾವರಣ ಕೊಡ್ತೀವಿ, ಅದು ಅವರಿಗೆ ಕಾರಣ ಆಗ್ತದೆ. ಮನೆಯಲ್ಲಿ ಏನಂತೀರ, ಅತ್ತೆ ಸೊಸೆ ಜಗಳ ಆಗಿರ್ಬೋದು, ಮನೆಯಲ್ಲಿ ಅಕ್ಕ ತಂಗಿಯರ ಜಗಳ ಆಗಿರ್ಬೋದು, ಏನು ನಡೀತಾ ಇದೆ ಅಂದ್ರೆ ಅದರ ಪ್ರಭಾವ ಅವ್ರ ಮೇಲೆ ಆಗ್ತದೆ. ಒಂದು ಇನ್ನೊಂದು, ಯಾವುದೋ ಕಾರಣಕ್ಕಾಗಿ ಸಾಲ ಮಾಡಿಕೊಳ್ತಾರೆ. ಎಲ್ಲದಕ್ಕೂ ಮೂಲ ಕಾರಣ ಏನಿದೆ ಅಂದ್ರೆ ಈ ದೇಹ ಅಂತ ನಾವು ಹೇಳ್ತೇವೆ. ಈ ದೇಹ, ಈ ದೇಹದ ಅಭಿಮಾನ, ಈ ದೇಹದ ವ್ಯಾಮೋಹ, ಈಗೇನ್ ನಮ್ಮೆಲ್ರಿಗೂ ಏನಂತೀರ ಮಹಾಮಾರಿಯಾಗಿ ಮಹಾ ವ್ಯಸನ ಏನಿದೆ ಅದು ನಮ್ಮ ಮೊಬೈಲ್. ಇದೇ ಮೊಬೈಲ್. ಎಲ್ಲಕ್ಕಿಂತ ನಮ್ಮನ್ನು ಹಾಳು ಮಾಡ್ತಾ ಇರೋದು ಅದು ಮೊಬೈಲ್ ಇದೆ. ಆ ಮೊಬೈಲ್ ಎಂದಿನಿಂದ ಬಂದಿದೆ ಅಂದಿನಿಂದ ನಾವು ಮೈಗಳ್ಳರಾಗಿದ್ದೀವಿ. ಏನಾಗಿದ್ದೀವಿ? ಮೈಗಳ್ಳರಂದ್ರೆ ಕೆಲಸ ಮಾಡದೆ ಇದ್ದಾಗ ಹೊಲದಲ್ಲಿ ದುಡಿಯೋರಿಲ್ಲ, ಹೊಲ ಬೆಳೆಯೋದಿಲ್ಲ, ಊರು ಬಿಟ್ಟು ಹೋಗೋದು, ಎಲ್ಲೂ ಕೆಲಸ ಸಿಗೋದಿಲ್ಲ, ಸಾಲ ಮಾಡ್ಕೊಳ್ಳೋದು. ಕಾರಣ ಏನಿದೆ ಅಂದ್ರೆ ಈ ದೇಹನೇ ಕಾರಣ ಇದೆ. ಈ ದೇಹಕ್ಕಾಗಿಯೇ 24 ತಾಸು ಸಮಯ ಕೊಡ್ತಾ ಇದ್ದೀವಿ. ನಾವು ದೇಹಕ್ಕೆ ದಾಸರಾಗಿದ್ದೀವಿ. ದೇವ ನೀನು, ದಾಸ ನಾನು. ದೇವರೇ ನಿನಗೆ ಶರಣು. ಯಾವ ದೇವರಿಗೂ ಶರಣಾಗಿಲ್ಲ, ಯಾವ ದೇವರಿಗೂ ನಾವು ದಾಸರಲ್ಲ. ನಾವು ದಾಸರಾಗಿದ್ದು ನಮ್ಮ ದೇಹಕ್ಕೆ. ಈ ದೇಹದ ಆಸೆಗಳನ್ನು ಪೂರೈಸಲಿಕ್ಕೆ ನಾವು ವ್ಯಸನಗಳಿಗೆ ಅಂಟುಕೊಳ್ತಾ ಇದ್ದೀವ. ಅದರಿಂದ ಮುಕ್ತರಾಗ್ಲಿಕ್ಕೆ ಒಂದೇ ಒಂದು ಉಪಾಯ ಇದೆ. ಹೇಗೆ ಅಕ್ಕೋರು ಹೇಳ್ತಿದ್ರು, ಅಣ್ಣವ್ರು ಹೇಳ್ತಿದ್ರು, 11-12 ಲಕ್ಷ ಜನ ಇದ್ದಾರೆ ಯಾರು ವ್ಯಸನಗಳಿಂದ ಮುಕ್ತ, ಸರಳ, ಸಾತ್ವಿಕ ಜೀವನ ನಡೆಸ್ತಿದ್ದಾರೆ. ಅವರಿಗೆ ಆಧಾರವಾಗಿರೋದೇನು ಅಂದ್ರೆ ಒಂದು ಸಂಘ. ಯಾವ ಒಂದು ಒಳ್ಳೆಯ ಸಂಘದಲ್ಲಿ ಅವರು ಬರ್ತಿದ್ದಾರೆ, ಆ ಸಂಘದ ಪ್ರಭಾವದಿಂದ ಅವರು ಬದಲಾಗ್ತಾರೆ. ಎರಡನೇದು ಆ ದೇವರ ಧ್ಯಾನ, ಯಾವುದು ನಮಗೆ ಬಲ ಕೊಡ್ತದೆ, ಶಕ್ತಿ ಕೊಡ್ತದೆ, ನಮ್ಮ ಮನಸ್ಸನ್ನ ಶುದ್ಧಗೊಳಿಸ್ತದೆ. ನೋಡಿ, ಪ್ರತಿ ಹಬ್ಬಕ್ಕೂ ನಾವು ಮನೆಯನ್ನ ಸ್ವಚ್ಛ ಮಾಡ್ತೀವಿ. ಶಿವರಾತ್ರಿ ಬಂತು ಸ್ವಚ್ಛ ಮಾಡ್ತೀವಿ, ದಸರಾ ಬಂತು ಸ್ವಚ್ಛ ಮಾಡ್ತೀವಿ. भगवान हमारा साथी है, हम उनके संग संग रहते हैं, वो अपने संग संग रहते हैं। जैसे दीपक में बाती है, भगवान हमारा साथी है। ಕೂಡಲೇ